ದಾಂಡೇಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ, ತಾಲೂಕು ವೈದ್ಯಾಧಿಕಾರಿಗಳೊಂದಿಗೆ ಪ್ರಮುಖರ ಸಭೆ, ಆಸ್ಪತ್ರೆಯ ಸಮಸ್ಯೆ ಪರಿಹಾರಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಿ. ದಾಂಡೇಲಿ ನಗರದ ಸರ್ಕಾರಿ ಆಸ್ಪತ್ರೆ ಹಾಗೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕಳೆದ ಕೆಲವು ತಿಂಗಳಿಂದ ವೈದ್ಯರ ಕೊರತೆ ಸೇರಿದಂತೆ ವಿವಿಧ ಚಿಕಿತ್ಸಾ ಸೌಲಭ್ಯಗಳ ಸಮಸ್ಯೆ ಕುರಿತು ಸಾರ್ವಜನಿಕರಿಂದ ದೂರುಗಳು ಕೇಳಿಬರುತ್ತಿರುವ ಹಿನ್ನೆಲೆಯಲ್ಲಿ ನಗರದ ಗಣ್ಯರು ಹಾಗೂ ಮುಖಂಡರು ಶುಕ್ರವಾರ ತಾಲೂಕು ವೈದ್ಯಾಧಿಕಾರಿ ಹಾಗೂ ಆಸ್ಪತ್ರೆಯ ವೈದ್ಯರೊಂದಿಗೆ ಸಭೆ ನಡೆಸಿ ಚರ್ಚಿಸಿದರು. ಶುಕ್ರವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ನಡೆದ ಸಭೆಯಲ್ಲಿ ತಾಲೂಕು ವೈದ್ಯಾಧಿಕಾರಿ ಅನಿಲ್ ಕುಮಾರ್, ವೈದ್ಯರಾದ ಅಖಿಲ್ ಕಿತ್ತೂರ್, ಕೀರ್ತಿ ಸಾಳುಂಕೆ ಹಾಗೂ ಸೈಯದ್ ಅವರೊಂದಿಗೆ ಆಸ್ಪತ್ರೆಯಲ್ಲಿನ ಸಮಸ್ಯೆಗಳ ಕುರಿತು ಚರ್ಚೆ ನಡೆಯಿತು. ಅನಸ್ಥೆಲಿಯಾಜಿಸ್ಟ್, ದಂತ ವೈದ್ಯರು, ಮಕ್ಕಳ ವೈದ್ಯರು, ಹೆರಿಗೆ ಹಾಗೂ ತುರ್ತು ಶಸ್ತ್ರಚಿಕಿತ್ಸೆ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಎದುರಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಮುಖಂಡರು ವೈದ್ಯರಿಂದ ಮಾಹಿತಿ ಪಡೆದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲವಾಯಿ ಮಾತನಾಡಿ, ಶಾಸಕ ಆರ್.ವಿ. ದೇಶಪಾಂಡೆ ಅವರ ನೇತೃತ್ವದಲ್ಲಿ ದಾಂಡೇಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರಿಗೆ ಅನುಕೂಲವಾಗುವ ಹಲವು ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಆದರೆ ವೈದ್ಯರ ಕೊರತೆಯಿಂದಾಗಿ ಅವುಗಳ ಸಂಪೂರ್ಣ ಪ್ರಯೋಜನ ಜನರಿಗೆ ದೊರೆಯುತ್ತಿಲ್ಲ. ಇದರಿಂದ ಬಡ ಹಾಗೂ ಮಧ್ಯಮ ವರ್ಗದ ಜನರು ತೊಂದರೆ ಅನುಭವಿಸುವಂತಾಗಿದೆ ಎಂದು ಹೇಳಿದರು. ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ರೇಣುಕಾ ಬಂದಂ ಮಾತನಾಡಿ, ತುರ್ತು ಪರಿಸ್ಥಿತಿಯಲ್ಲಿ ಹೆರಿಗೆ ರೋಗಿಗಳನ್ನು ಧಾರವಾಡಕ್ಕೆ ಕಳುಹಿಸುವುದರಿಂದ ಗರ್ಭಿಣಿಯರು ಹಾಗೂ ಅವರ ಕುಟುಂಬಸ್ಥರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಇಲ್ಲಿಂದ ಧಾರವಾಡಕ್ಕೆ ಕಳುಹಿಸಲಾದ ಕೆಲ ಮಹಿಳೆಯರಿಗೆ ಅಲ್ಲಿ ಸಾಮಾನ್ಯ ಹೆರಿಗೆಯಾಗಿರುವ ಮಾಹಿತಿಯೂ ಬರುತ್ತಿದೆ. ಸ್ಥಳೀಯ ಆಸ್ಪತ್ರೆಯಲ್ಲೇ ಅಗತ್ಯ ವೈದ್ಯಕೀಯ ಸೌಲಭ್ಯ ದೊರೆಯುವಂತಾಗಬೇಕು ಎಂದು ಒತ್ತಾಯಿಸಿದರು. ಅಂಜುಮನ್ ಅಹಲೆ ಸುನ್ನತ್ ಕಾರ್ಯದರ್ಶಿ ಇಕ್ಬಾಲ್ ಶೇಖ್ ಮಾತನಾಡಿ, ಅನೆಸ್ಥೆಲಿಯಾಜಿಸ್ಟ್ ಕೊರತೆಯಿಂದ ಮಹಿಳೆಯರು, ಮಕ್ಕಳು ಹಾಗೂ ವೃದ್ಧರು ಸೇರಿದಂತೆ ಹಲವರು ತೊಂದರೆ ಅನುಭವಿಸುತ್ತಿದ್ದಾರೆ. ತುರ್ತು ಶಸ್ತ್ರಚಿಕಿತ್ಸೆ ಸೇರಿದಂತೆ ಅಗತ್ಯ ಚಿಕಿತ್ಸೆಗಳು ಸಮಯಕ್ಕೆ ಸರಿಯಾಗಿ ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಬಸೀರ್ ಗಿರಿಯಾಳ್ ಮಾತನಾಡಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಅಗತ್ಯ ಸೌಲಭ್ಯಗಳ ಕೊರತೆಯಿಂದ ಬಡವರು ಅನಿವಾರ್ಯವಾಗಿ ಖಾಸಗಿ ಆಸ್ಪತ್ರೆಗಳಿಗೆ ತೆರಳಿ ಸಾವಿರಾರು ರೂಪಾಯಿ ವೆಚ್ಚ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಾಲೂಕು ಆರೋಗ್ಯಾಧಿಕಾರಿ ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಶೀಘ್ರ ಪರಿಹಾರ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಆರೋಗ್ಯ ರಕ್ಷಣಾ ಸಮಿತಿ ಸದಸ್ಯ ಪ್ರತಾಪ್ ಸಿಂಗ್ ರಜಪೂತ್ ಮಾತನಾಡಿ, ಹೆರಿಗೆ ಮಹಿಳೆಯರು ಹಾಗೂ ಇತರ ರೋಗಗಳಿಗೆ ಸ್ಕ್ಯಾನಿಂಗ್ ಆಗಿ ಆಸ್ಪತ್ರೆಯಿಂದ ಹೊರಗಿನ ಖಾಸಗಿ ಕೇಂದ್ರಗಳಿಗೆ ಕಳುಹಿಸಲಾಗುತ್ತಿದೆ. ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಸೌಲಭ್ಯವಿದ್ದರೂ ಅದು ಸಮರ್ಪಕವಾಗಿ ಬಳಕೆಯಾಗದಿರುವುದು ಬಡ ರೋಗಿಗಳಿಗೆ ಹೆಚ್ಚುವರಿ ಆರ್ಥಿಕ ಹೊರೆಯಾಗುತ್ತಿದೆ. ರೇಡಿಯಾಲಜಿ ತಂತ್ರಜ್ಞರ ಕೊರತೆಯನ್ನು ಕೂಡ ನಿವಾರಿಸಬೇಕು ಎಂದು ಹೇಳಿದರು. ಸಭೆಯಲ್ಲಿ ವೈದ್ಯರು ಕೂಡ ತಮ್ಮ ಸಮಸ್ಯೆಗಳನ್ನು ಮುಖಂಡರ ಗಮನಕ್ಕೆ ತಂದರು. ಅಗತ್ಯ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿ ಇಲ್ಲದ ಕಾರಣ ಕೆಲವು ಚಿಕಿತ್ಸೆಯನ್ನು ಆಸ್ಪತ್ರೆಯಲ್ಲೇ ನೀಡಲು ಸಾಧ್ಯವಾಗುತ್ತಿಲ್ಲ. ಅನಸ್ಥೆಲಿಯಾ ತಜ್ಞರ ಕೊರತೆ ಹಾಗೂ ರೇಡಿಯಾಲಜಿ ತಂತ್ರಜ್ಞರ ಲಭ್ಯತೆ ಇಲ್ಲದಿರುವುದರಿಂದ ಕೆಲವು ರೋಗಿಗಳನ್ನು ಅನಿವಾರ್ಯವಾಗಿ ಹೊರಗಿನ ಆಸ್ಪತ್ರೆ ಅಥವಾ ಸ್ಕ್ಯಾನಿಂಗ್ ಕೇಂದ್ರಗಳಿಗೆ ಕಳುಹಿಸಬೇಕಾಗುತ್ತಿದೆ ಎಂದು ವೈದ್ಯರು ವಿವರಿಸಿದರು. ಕೊನೆಯಲ್ಲಿ ಮುಖಂಡರು ವೈದ್ಯರು ತಮ್ಮ ಸೀಮಿತ ಸೌಲಭ್ಯಗಳ ನಡುವೆಯೂ ಬಡವರಿಗಾಗಿ ಸೇವೆ ಮುಂದುವರಿಸಬೇಕು. ಆಸ್ಪತ್ರೆಯಲ್ಲಿನ ವೈದ್ಯರು ಹಾಗೂ ಸಿಬ್ಬಂದಿ ಕೊರತೆ ಸೇರಿದಂತೆ ಎಲ್ಲ ಸಮಸ್ಯೆಗಳನ್ನು ಶಾಸಕ ಆರ್.ವಿ. ದೇಶಪಾಂಡೆ ಅವರ ಗಮನಕ್ಕೆ ತಂದು ಶೀಘ್ರ ಪರಿಹಾರ ದೊರಕಿಸಲು ಪ್ರಯತ್ನಿಸಲಾಗುವುದು. ಸರ್ಕಾರಿ ಆಸ್ಪತ್ರೆ ಸೇವೆ ಮತ್ತಷ್ಟು ಸುಧಾರಿಸಲು ವೈದ್ಯರು ಹಾಗೂ ಆಡಳಿತದೊಂದಿಗೆ ಕೈ ಜೋಡಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಅನಿಲ್ ನಾಯ್ಕರ್, ರಾಜಾ ಸುಂಕದ್, ರವಿ ಗಾಂವ್ಕರ್ ಹಾಗೂ ಆರೋಗ್ಯ ರಕ್ಷಣಾ ಸಮಿತಿಯ ಸದಸ್ಯರು, ಆಸ್ಪತ್ರೆಯ ಸಿಬ್ಬಂದಿಗಳು ಇದ್ದರು. मेरा एक ही इच्छा है कि इस तालुक के लोगों को जो भी बाहर की परेशानी उठा रहे वो परेशानी से मुक्त करना तुम्हारा जिम्मेदारी है. भगवान के बाद में डॉक्टर के पास आदमी आके अपना सब कुछ मुक्त होकर बोलता है. मेरी परिस्थिति ये है. उनको भी कैसा भेजा तुम झगड़ा करके हम लोग वापस मिल रहे हैं. कहीं तो करे हम लोग
एक अच्छा गायनिक है, मैडम भी अच्छा संभाल जाते हैं, दोनों मिलकर रहे तो यहाँ आराम से काम होगा, ये सोच के कर देना हम लोग। आज लेकिन उसका फायदा नहीं मिल रहा लोगों को। हम लोग बुलाने को करेंगे, आप बोलने की जरूरत नहीं है। हमें भी अगर ऑपरेशन नहीं करे, डिलीवरी नहीं करेंगे तो हमारा भी काम का सेटिस्फैक्शन, जॉब सेटिस्फैक्शन नहीं रहता। तो प्रैक्टिकली तुम्हारा जॉब है। अभी तो प्रॉब्लम इतना ज्यादा हो गया मैडम, ये बहुत स्टेट तक चले गए। हम स्टेट वाले ऐसा क्वेश्चन कर रहे हैं, अब हरियाणा में भी एनेस्थेसिस्ट नहीं है, जोएडा में भी एनेस्थेसिस्ट नहीं है। अब एनेस्थेसिस्ट नहीं है इस जगह, तुम्हें सेक्शन करना हो कैसा कर सकते? हाउ यू कैन? यू डोंट हैव एन एनेस्थेसिस्ट अपॉइंटेड, रेगुलर होंगे, कॉन्ट्रैक्टेड होंगे, कोई एनेस्थेसिस्ट नहीं है। हाउ तुम्हें कैसा बुला कर करा ले सकते? तुम्हें कहाँ से परमिशन दी है? पिछले 5 साल में पूछ रहे, फ्रॉम वेयर डिड यू गेट द परमिशन? अब हमें क्या करें, लोगों को अच्छा हो फॉर पीपल से सही कैसा दिख करके पहले से चले के आ रहा था, हमें भी है ना वो कंटिन्यू करें। अभी क्या हो गया, इट रीच्ड स्टेट, ये सब मीडिया से वो आप क्वेश्चन करना शुरू करें। अब ಈಗ ನನಗೆ ಯಾವ ಜನ ಮಾಡೋದು ಸಾಕಾಗಿದೆ ನಮ್ಗೆ ಈಗ. ಯಾಕೆ ಬಡವ್ರ ಹತ್ರ ಹಣ ಇಲ್ಲ ರೀ, ಅವ್ನು ಬೆಳಿಗ್ಗೆ ಸಂಜೆ ಮಟ್ಟ ಕೂಲಿ ಕಾರ್ಮಿಕ ಮಾಡ್ಕೊಂಡ್ ಬರ್ತಾನ, ಅದ್ರೊಳಗೆ 500 ರೂಪಾಯಿದಾಗ ಅವ್ನು ಗುಳಿಗಿ ಮತ್ತು ಡಾಕ್ಟರ್ ತೋರ್ಸಕ್ ಆಗೋದು ಹೊಟ್ಟಿಗೆ ತಿನ್ಬೇಕಮ್ಮ. स्कैनिंग रेडियोलॉजिस्ट करना बोलते हैं, उनको इमरजेंसी में करने बोले करते हैं। पूरा बाद में चलता है, बाद में बात पैसा दे, ठेकर को बजा के पैसा दे करना पड़ रहा है। क्या करो तो जिसको क्या करो, आपको ये करो लगा, आप लोग कोशिश करो, खराब रखी पड़ेगा, अपलोड करो तो कोई कैसा भी जो गरीब लोग है बोला है रेडियोलॉजिस्ट को बुला के क्या होगा बोलोगे? देखो परसों एक हार्ट बाहर करे, इसको प्राइवेट में केस का लंग्स का प्रॉब्लम था, इमीडिएट डिलीवरी करे तो भेजना पड़ा। थोड़ी चीजें अपना नॉर्मल समझ में आती है, थोड़ी चीज नहीं होते। वो रेडियोलॉजिस्ट जो रेगुलरली करते हैं स्कैनिंग, वो रोज करना पड़ता, वो 20 वीक्स का स्कैन, समझे? अब डिलीवरी के टाइम पे प्रॉब्लम हुआ, इमीडिएटली भेजना, वो बच्चा बच गया, थोड़ा बहुत तो कर सकते हैं। सर और एक बात है, जो तुम ये लगाते हो, ये स्पाइन के लिए इंजेक्शन लगाते हो, 1 ರೂಪಾಯಿ क्यों बोलते हैं? ಅದು ನೀವು ಮೇಂಟೈನ್ ಮಾಡೋ ಜವಾಬ್ದಾರಿ ತಗೋಬೇಕ್ರಿ. ಹಿಂಗ ಸುಮ್ಮನೆ ಆಗ್ತದೆ ಅಂತ ಹೇಳಿದಾಗುತ್ತೆ ಇದ್ರ ಬಗ್ಗೆ ನಾವು ಹೇಳ್ರಿ. ಫ್ರೀಜರ್ ಯಾವ್ದು ಕೊಟ್ಟಾರಂತೆ, ಈ ಗ್ಲಾಸ್ ಒಳಗೆ ನೋಡೋದು, ಬಾಡಿ ನೋಡೋದು ಕೊಟ್ಟಾರ. ಅದು ಈ ಬಾಡಿ ಒಳಗೆ ಇಡೋದು ಹುಳ ಬಿದ್ದಿರ್ತಾವ, ಕ್ಲೀನ್ ಮಾಡಬೇಕು, ಬ್ಲೀಚಿಂಗ್ ಪೌಡರ್ ಹಾಕಿದ್ರೆ ಕಾಂಪ್ರೆಸರ್ ಒಳಗೆ ಹೋಗ್ಬೇಕು. ಮೇಂಟೈನ್ ಮಾಡಬೇಕಂದ್ರೆ ಯಾರು क्या है मतलब क्या है ಉತ್ಪಲ್ ಸರ್ ಅಂತ ಹೇಳ್ತಾರೆ मेंटेन करना मेंटेन ಯಾರು ಮಾಡ್ತಾರೆ? हम लोग आके ಆದ್ರೆ ದಿನಕ್ಕೆ 1 ತಾಸು ಚಾಲು ಇಡಬೇಕು ಅಂತ ಹೇಳಿದೆ ಸರ್. ಇಲ್ಲ ಏನಾಗುತ್ತೆ, ನೀವು ಅದನ್ನ ಬಾಡಿ ತೆಗೆದು ಹುಳ ಬಾಡಿ ತೆಗೆದು ಅದನ್ನ ಬ್ಲೀಚಿಂಗ್ ಪೌಡರ್ ಹಾಕಿದ್ಮೇಲೆ ನೀರು ಕಾಂಪ್ರೆಸರ್ ಒಳಗೆ ಹೋಗೋದು, ಕಾಂಪ್ರೆಸರ್ ಸೈಡಿಗೆ ಇಲ್ಲ, ಅದು ಅಲ್ಲೇ ಇದೆ. ಕೂಡ ನಾನು ಯಾಕೆ ಹೋಗ್ಬೇಕು, ನಾನು ESI ಗೆ ಸಂಬಂಧಿಸಿದ ಮೈಮೇಲೆ ಹಾಕೊಂಡು ನಾನು ಯಾಕೆ ಹೆಸರು ಕೆಡಿಸ್ಕೊಡೋದು ಅನ್ನೋದು ನಿಮಗೂ ಬಂದ. ಯಾಕಂದ್ರೆ ಅದನ್ನ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಆದಂಥ ಉದಾಹರಣೆ ನನಗೆ ಗೊತ್ತು. ನಿಮಗೆ ಕರೆಯೋದೆಲ್ಲ ನಿಮಗೆ ಕರೆದು ನಿಮಗೆ ಅಲ್ಲಿ ಮಾತೇ ಬೇರೆ ಆಗಿತ್ತು, ಬೇರೆನೇ ಹೋಗ್ಬಿಟ್ಟು. ಸೊ ಅದಕ್ಕೆ ನಮ್ಗೆ ಏನಂದ್ರೆ ಸರ್, ನಾವು ನೀವು ಈ ಊರಿಗೆ ಭಾಳ ಸರ್ವಿಸ್ ಕೊಟ್ಟಿದ್ದು. ನಾ ಇವತ್ತಿನ ನೋಡೋದಿಲ್ಲ, ನೀವು ಜಾಬ್ ತೆಗೆದ್ರೆ ನನ್ನ ಅನ್ಸಿಕೆ ಫಸ್ಟ್ ESI ಬಂದ ದಾಂಡೇಲಿ ಬಂದ ಮತ್ತೆ ಎಲ್ಲೂ ಹೋಗಿಲ್ಲ. ಸೊ ಸರ್ವಿಸ್ ಕೊಟ್ಟಿದ್ರಿ. ಇವತ್ತು ESI ಉಳಿದದ ಅಂತ ಹೇಳಿದ್ರೆ ಅದು ಬಡೋಡಾಗಿ ಹೋಗ್ತಿತ್ತು, ಅದು ನೀವು ಇದೀರಿ ಅಂತ ಹೇಳಿ ಉಳಿದದ. ಯಾಕೆ ಒಂದು ಡಾಕ್ಟರ್ ಇಲ್ಲಾದ್ರೂ ಕೂಡ आपको एक उदाहरण देता, 2-2.5 साल का उनके पास छुट्टी बचे सर, मालूम है ऐसा कौन छुट्टी बचाता देखो। रिजाइन गवर्नमेंट को 2-3 बार केस हो, सब मेरे पास लेकर है, इसके बावजूद आज हम लोग सेवा करते हैं। ये छोटी बात भी नहीं है। हम लोग क्या करते, 1 साइड सुनते, 1 साइड बात करते हैं। वो हम लोग अपना दाल गलाने देंगे, किसी और को बलि का बकरा बनाते सब की सब वैसे। ಅದಕ್ಕೆ ನಿಮ್ಗೆ ರಿಕ್ವೆಸ್ಟ್ ಸರ್, ಪ್ಲೀಸ್ ಇವ್ ಕರ್ದವಾಗ ಎಮರ್ಜೆನ್ಸಿ ಬಡವರಿದ್ದಾರೆ, ನಿಮ್ಗೊಂದು ಆರ್ಡರ್ ಮಾಡಿಸ್ಕೊಡ್ತೀನಿ, ಒಂದು ಉದಾಹರಣೆ ಕೊಡ್ತೀನಿ. ಕಾರ್ಮಿಕ ಇಲಾಖೆಯಿಂದ ಇನ್ನೂ 1 ವರ್ಷ ನಿಮ್ಮ ಸೇವೆ ಸರ್ವಿಸ್ ಇದೆ ಬೇಡ ಸರ್, 1 ವರ್ಷ ಪೂರ್ತಿ ಮುಗಿಸಿ. ನೀವು ಹಂಗೆ ಮಾಡಿದ್ರೆ ಹೇಗೆ ಆಮೇಲೆ ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.